ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈ ಬೇಸಿಗೆ ಆರಂಭಕ್ಕೂ ಮೊದಲೇನೆ ಜಲಕಂಠಕ ಉಂಟಾಗ್ತಾ ಇದೆ. ಬೆಂಗಳೂರಿನ ಹಲವು ಭಾಗದಲ್ಲಿ ಹನಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಎಲ್ಲಿ, ಯಾಕಾಗಿ? ಬನ್ನಿ ನೋಡ್ಕೊಂಡು ಬರೋಣ. ಸಿಲಿಕಾನ್ ಸಿಟಿಯಲ್ಲಿ ಬೇಸಿಗೆ ಮುನ್ನವೇ ಶುರುವಾಯ್ತಾ ಜಲಕ್ಷಾಮ. ಕೆಂಗೇರಿ ನಗರದ ಅನೇಕ ಬಡಾವಣೆಯಲ್ಲಿ ಹನಿ ಹನಿ ನೀರಿಗೂ ಪರದಾಟ. ಅತ್ತ ಕಾವೇರಿ ನೀರು ಇಲ್ಲ, ಇತ್ತ ಬೋರ್ವೆಲ್ನಲ್ಲೂ ನೀರು ಬರ್ತಿಲ್ಲ. ಕುಡಿಯೋ ನೀರು ತರೋದಿಕ್ಕೆ 3-4 ಕಿಲೋಮೀಟರ್ ಓಡಾಟ. ಬೇಕಾಬಿಟ್ಟಿ ನೀರಿನ ಬಳಕೆ ಮಾಡೋ ಬೆಂಗಳೂರಿಗರು ನೋಡ್ಲೇಬೇಕಾದಂತಹ ಸುದ್ದಿ ಇದು. ನಗರದ ಕೆಲ ಪ್ರದೇಶಗಳಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿನ ಅಭಾವ ಎದುರಾಗಿದೆ. ಮುಂಚೆ ನಿತ್ಯ ಬರ್ತಾ ಇದ್ದಂತಹ ಕಾವೇರಿ ಈಗ ವಾರಕ್ಕೊಮ್ಮೆ ಮಾತ್ರ ಬರ್ತಾ ಇದ್ರೆ, ಅತ್ತ ಬೋರ್ವೆಲ್ಗಳು ಕೂಡ ಬತ್ತಿ ಹೋಗಿ ಜನ ನೀರಿಗಾಗಿ ಕ್ಯಾನ್ ಹಿಡಿದು ಕಿಲೋಮೀಟರ್ ಗಟ್ಟಲೆ ಸಾಗಬೇಕಾದಂತಹ ಸ್ಥಿತಿ ಎದುರಾಗಿದೆ. ಬೆಂಗಳೂರಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿ ಸುತ್ತಮುತ್ತ ಪ್ರದೇಶಗಳಲ್ಲಿ ಸದ್ಯ 2,000ಕ್ಕೂ ಹೆಚ್ಚು ಮನೆಗಳಿಗೆ ಈ ಪರಿಸ್ಥಿತಿ ಎದುರಾಗಿದೆ. ಕಳೆದ 1 ತಿಂಗಳಿಂದ ನೀರಿನ ಹಾಹಾಕಾರ ಗಂಭೀರವಾಗ್ತಿದೆ. ಈ ಹಿಂದೆ ವಾರದಲ್ಲಿ 3 ದಿನ 6 ಗಂಟೆಗಳ ಕಾಲ ಬರ್ತಾ ಇದ್ದಂತಹ ಕಾವೇರಿ ನೀರು ಈಗ ಕಳೆದ 15 ದಿನಗಳಿಂದ ವಾರದಲ್ಲಿ 2 ದಿನ ಮಾತ್ರ ಬರ್ತಾ ಇದೆ. ಅದು ಕೂಡ ಕೇವಲ 2-3 ಗಂಟೆಗಳು ಮಾತ್ರ. ಜೊತೆಗೆ ನೀರಿನ ಪ್ರೆಷರ್ ಕೂಡ ಕಡಿಮೆ ಇದ್ದು, ಒಂದೇ ಬಿಲ್ಡಿಂಗ್ ನಲ್ಲಿ 2-3 ಮನೆಗಳಿದ್ರೆ ನೀರು ಸಾಲ್ದೆ ಜನ ಕುಡಿಯೋಕ್ಕೂ ಕೂಡ ಬೇರೆ ಬೇರೆ ಕಡೆ ಅವಲಂಬನೆ ಆಗುವ ಸಂಕಷ್ಟ ಎದುರಾಗಿದೆ. ಮುಖ್ಯವಾಗಿ ಮಹಿಳೆಯರಿಗೆ ಸದ್ಯದ ಪರಿಸ್ಥಿತಿ ಸವಾಲಾಗಿದ್ದು, ಕೆಲವರು ಏರಿಯಾಗಳಿಗೆ ಗುಡ್ ಬೈ ಹೇಳೋದಕ್ಕೆ ಮುಂದಾಗಿದ್ದಾರೆ. ಈಗ ಸ್ಟಾರ್ಟ್ ಆಗಿಲ್ಲ ಸರ್, ಈಗ 2 ತಿಂಗಳು ಮುಂಚೆಯಿಂದನೂ ಇದು ಪ್ರಾಬ್ಲಮ್ ಸರ್, ವಾಟರ್ ಪ್ರಾಬ್ಲಮ್. ಫಸ್ಟ್ ನಮಗೆ 2 ಬೋರ್ BBMP ಇಂದ 2 ಬೋರ್ ತೆಗ್ಸಿದ್ರು ಸರ್. ಕಾವೇರಿ ನೀರು ಬರ್ತಿತ್ತು, ಅದ್ರ ಜೊತೆಗೆ ಇದು 2 ಅಡ್ಜಸ್ಟ್ ಆಗ್ತಿತ್ತು ಸರ್. ಮುಂಚೆ ಕಾವೇರಿ ನೀರು 12:30 ಹಿಡಿದು ಬೆಳಗ್ಗೆ 6:30 7 ಗಂಟೆವರೆಗೂ ಬಿಟ್ಟಿದ್ದುಂಟು ಸರ್. ಈಗ 3 ತಾಸು ಬಿಡ್ತಿಲ್ಲ ಸರ್. ಎಲ್ರಿಗೂ ಇದೇ ಪ್ರಾಬ್ಲಮ್ ಸರ್. ಆ ಬೋರಲ್ಲಿ ನೀರು ಬರ್ತಿಲ್ಲ, ಈ ನಲ್ಲಿಲಿ ಕಾವೇರಿ ನೀರು ಬರ್ತಿಲ್ಲ. 3 ದಿನಕ್ಕೊಂದ್ಸರಿ ಬಿಡೋದು, ಈಗ 4 ದಿವಸಕ್ಕೊಂದ್ಸರಿ ಬಿಡ್ತಿದ್ದಾರೆ. ಇನ್ನು ನೀರು ಸಿಗದ ಕಾರಣ ಕುಡಿಯುವ ನೀರಿಗಾಗಿ 3-4 ಕಿಲೋಮೀಟರ್ ದೂರ ಸಾಗಿ ನೀರು ತರಬೇಕಾದಂತಹ ಸ್ಥಿತಿ ಎದುರಾಗಿದೆ. ₹5 ಫಿಲ್ಟರ್ ನೀರಿನ ಕೇಂದ್ರಗಳು ನೀರು ಇಲ್ಲದೆ ಬಂದಾಗಿದೆ. ಇನ್ನು ನೀರಿರುವ ಕಡೆ ಹುಡುಕಿ ಹೋಗಿ ತರಬೇಕಾದಂತಹ ಸಂಕಷ್ಟ ಎದುರಾಗಿದೆ. ಇತ್ತ ಟ್ಯಾಂಕರ್ಗಳ ಬೆಲೆಯೂ ಗಗನಕ್ಕೆ ಏರಿದ್ದು, ಟ್ಯಾಂಕರ್ಗಳಲ್ಲೇ ಹೆಚ್ಚು ಹಣ ನೀಡಿ ನೀರು ಬಳಕೆ ಮಾಡಬೇಕಾದಂತಹ ಸ್ಥಿತಿಗೆ ತಲುಪಿದ್ದಾರೆ ಜನ. ಮೂಕಾಂಬಿಕಾ ರೆಸಿಡೆಂಟ್ಸ್ ಎಲ್ಲರಿಗೂ ಸಿನ್ಸ್ 2 ಮಂತ್ಸಿಂದ ಎಲ್ಲ ಅವ್ರ ಬೋರ್ಗಳೆಲ್ಲ ಡ್ರೈನ್ ಆಗಿದೆ, ನೀರು ಬರ್ತಿಲ್ಲ. ವಿ ಆರ್ ಆಲ್ ಡಿಪೆಂಡೆಂಟ್ ಆನ್ ಕಾವೇರಿ ವಾಟರ್. ಕಾವೇರಿ ವಾಟರ್ ಕೂಡ 4 ಡೇಸ್ಗೆ ಒಂದ್ಸತಿ ಕೊಡ್ತೀನಿ ಅಂದ್ರೂ ಪ್ರೆಷರ್ ಇರಲ್ಲ, ಸಂಪು ತುಂಬೋದೂ ಇಲ್ಲ. ಎವ್ರಿ ಆಲ್ಟರ್ನೇಟ್ ಡೇ ನೀರು ಹೊಡೆಸ್ಕೋಬೇಕು ಜನ. ಇಲ್ಲಿರೋರನ್ನ ಕೇಳಿದಕ್ಕೆ ನಾವು ಇಲ್ಲಿ ಅವ್ರಿಗೆ ಹೊಡೆಯಲ್ಲ ಅಂತ ಹೊಡೆಯಲ್ಲ. ನೋಡಿ, ನಿಮ್ಮ ಓನ್ ಯೂಸ್ಗೆ ಇಲ್ಲ ನಿಮ್ಮ ಓನ್ ಬಿಲ್ಡಿಂಗ್ಗಳಿಗೆ ಇಲ್ಲ ನಿಮ್ಮ ಹಸುಗಳಿಗೆ ಯಾರಿಗಾರು ತೊಂದರೆ ಆಗಿದ್ದರೆ ನೀವು 1-5 ಲೋಡ್ ಹೊಡೆಸ್ಕೊಳ್ಳಿ, ನಾವು ಬೇಡ ಅಂತ ಹೇಳಲ್ಲ. ಆದರೆ ಇಲ್ಲಿ ರೆಸಿಡೆನ್ಷಿಯಲ್ಲು ಫಸ್ಟು ಬರೀ ಒಂದು 200 ಮನೆ ಇತ್ತು, ಈಗ ಅಬೌಟ್ 560 ಮನೆಗಳಾಗಿವೆ. ಒಂದೊಂದು ಮನೆಯಲ್ಲೂ ನೀರಿಗೆ ತೊಂದರೆ ಆಗಿದೆ. ನೀರಿಗೆ ತೊಂದರೆ ಆಗಿರೋದ್ರಿಂದ ನಾವು ಇವತ್ತು ಈ ಪ್ರೊಟೆಸ್ಟ್ ಮಾಡ್ತಿದ್ದೀವಿ ಹೊರತು ಇಂಡಿವಿಜುವಲ್ ಆಗಿ ಯಾರಿಗೇ ಆಗಲಿ ಲ್ಯಾಂಡ್ ಲಾರ್ಡ್ಗಳ ಮೇಲಾಗಲಿ ನಾವು ತೊಂದರೆ ಮಾಡಬೇಕು ಇಲ್ಲ ಅವ್ರು ಗಲಾಟೆ ಮಾಡಬೇಕು ಅಂತ ಯಾವತ್ತೂ ಮಾಡಿಲ್ಲ. ಇನ್ನು ನೀರನ್ನ ಅಡ್ಡಾದಿಡ್ಡಿ ಬಳಕೆ ಮಾಡುವವರು ಕೂಡಲೇ ಎಚ್ಚೆತ್ತುಕೊಂಡು ಬಳಕೆಗೆ ಕಡಿವಾಣ ಹಾಕ್ತಿದ್ರೆ ಸಿಲಿಕಾನ್ ಸಿಟಿಯಲ್ಲಿ ಕುಡಿಯೋ ನೀರಿಗೂ ಪರದಾಟ ಎದುರಾಗೋ ಸಾಧ್ಯತೆ ದಟ್ಟವಾಗಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.